ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟ್ರೆಕ್ಕಿಂಗ್ಗೆ ಬಂದಿದ್ದೀವಿ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಹೆಸರು ಬಂದು ಕೂನಗೆಲ್ ಬೆಟ್ಟ ಅಂತ ಹೇಳ್ಬಿಟ್ಟು. ಇದು ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ. ಸೊ ನಾವೀಗ ಪ್ಲೇಸ್ಗೆ ಆಲ್ರೆಡಿ ರೀಚ್ ಆಗಿದ್ದೀವಿ. ಟೈಮ್ ಸ್ವಲ್ಪ ಜಾಸ್ತಿ ಆಯಿತು, ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಈಗ. ಸೊ ಇಲ್ಲಿ ಮುಂದ್ಗಡೆ ಕಾಣ್ಬೋದು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಕೂನಗೆಲ್ ಬೆಟ್ಟ. ಸೊ ನಾವು ಅಲ್ಲಿವರೆಗೂ ಹೋಗಬೇಕು. ಸೊ ಈ ಕಡೆಗೆ ರೋಡ್ ಇದೆ ನಮಗೆ. ಸೊ ಇಲ್ಲಿ ಬೆಟ್ಟನೂ ಕಾಣ್ಬೋದು, ಕಲ್ಲು ಬಂಡೆ ನೋಡ್ರಿ ಯಾವ ಲೆವೆಲ್ಗಿದೆ ಅಂತೇಳಿ. ಸೊ ಇದೇ ರೋಡು, ಇಲ್ಲಿಂದ ನಾವೀಗ ಹತ್ಕೊಂಡು ಈ ಕಡೆ ಹೋಗಬೇಕು. ಸೊ ಬನ್ನಿ ನೋಡೋಣ ಮೇಲ್ಗಡೆ ಯಾವ ಥರ ಇರುತ್ತೆ, ಹೇಗಿರುತ್ತೆ ಪ್ಲೇಸು, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಸೊ ಈ ಕಡೆ ಹೋಗಬೇಕು ನಾವು. ಈ ಕಡೆ ವಿಲೇಜ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ, ಸಖತ್ತಾಗಿದೆ. ಸೊ ಈ ರೂಟಲ್ಲಿ ಮೇಲ್ಗಡೆ ಹೋಗಬೇಕು. ಇಲ್ಲಿ ತುಂಬ ಸ್ಟೀಪ್ ಇದೆ, ಹಾಗಾಗಿ ಬೈಕಲ್ಲೆಲ್ಲೇ ಪಾರ್ಕ್ ಮಾಡಿದ್ದಾರೆ, ಕಾಣ್ಬೋದು ನೀವು. ಈ ಕಡೆಯಿಂದ ಮೇಲ್ಗಡೆ ಹೋಗಬೇಕು. ಬನ್ನಿ ಹೋಗೋಣ. ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಒಂದು 1 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ. ಫುಲ್ಲು ಮಡ್ ರೋಡೇ ಇದೆ, ರೋಡ್ ಏನು ಚೆನ್ನಾಗಿಲ್ಲ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನಾವು ಮೊದಲೆಲ್ಲ ಮಾಡಿರೋ ಟ್ರೆಕ್ಗಿಂತ ಈ ಟ್ರೆಕ್ಕು ಡಿಫ್ರೆಂಟ್ ಆಗಿದೆ. ಅಂದರೆ ಲ್ಯಾಂಡ್ಸ್ಕೇಪು, ಇಲ್ಲಿಂದು ಪ್ಲ್ಯಾಂಟ್ ಅದೆಲ್ಲ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನೋಡ್ಬೋದು ನೀವು, ಈ ಥರ ಇದೆ. ಬೇರೆ ಕಡೆಗೆ ಈ ಥರ ಲ್ಯಾಂಡ್ಸ್ಕೇಪಲ್ಲೂ ನೋಡಿಲ್ಲ ನಾನು. ಸಖತ್ತಾಗಿದೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದು. ಆ ಸೀನಳಾಗ್ಬಿಟ್ಟವಳೆ ಬಂದು ಕೂತ್ಕೊಂಡು. ನಡಿ ಎದ್ದು ನಡಿ. ನಾವೀಗ ಟ್ರೆಕ್ದು ಹಾಫ್ ವೇ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಅಲ್ಲಿ ಮುಂದೆ ಕಾಣ್ಬೋದು, ಇಲ್ಲೊಂದು ನಂದಿ ಸ್ಟ್ಯಾಚ್ಯೂ ಕಾಣ್ತಾ ಇದೆ. ಸೊ ಐ ಥಿಂಕ್ ದಿಸ್ ಇಸ್ ದಿ ಹಾಫ್ ವೇ. ಇಲ್ಲಿಂದ ಮುಂದೆ ಹೋಗ್ಬೇಕು. ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಕೆಳಗಡೆ ಕಾಣ್ತಾ ಇರೋದು ನಾವು ಬಂದಿದ್ದಂತಹ ರೋಡು. ಸೊ ನಾವೀಗ ಬೆಟ್ಟದ ಮೇಲ್ಗಡೆಗೆ ರೀಚ್ ಆಗಿದ್ದೀವಿ, ಇನ್ನೂ ಅಲ್ಲಿಗೆ ಹೋಗಬೇಕು. ಸೊ ಅದು ಪೀಕ್, ಅಲ್ಲಿ ಕಾಣ್ತಾ ಇರೋದು ಪೀಕ್. ಸೊ ಈಗ ಈ ಕಡೆಯಿಂದ ಮುಂದೆ ಹೋಗಬೇಕು. ಮುಂದೆ ಸ್ವಲ್ಪ ಕೇವ್ ಥರ ಇದೆ ಅಂತ ಅನಿಸುತ್ತೆ, ಅಲ್ಲಿ ಡೈರೆಕ್ಷನ್ ಸೈನ್ ಬೋರ್ಡೆಲ್ಲ ಹಾಕಿದ್ದಾರೆ. ಬನ್ನಿ ಯಾವ ಥರ ಇದೆ ನೋಡೋಣ. ಮೇಲ್ಗಡೆಗೆ ಈ ಥರ ಕಾಣ್ತಾ ಇದೆ.
ಇಲ್ಲ ಕಣ ಹಿಂಗೆ ಇಲ್ಲಿ ನೋಡಲಿ ಡೈರೆಕ್ಷನ್ ಹಾಕವ್ರೆ. ಇದೇ ನೋಡಲ್ಲ ಡೈರೆಕ್ಷನ್. ಚಿಕ್ಕ ಚಿಕ್ಕ ಮೆಟ್ಲಿದೆ ಕಣ. ಇತ್ತು ಟಾರ್ಚ್ ಹಾಕು. ಸಖತ್ತಾಗಿದೆ. ಈ ಕಡೆಗೆ ಮುಂದೆ ಹೋಗ್ಬೇಕು. ಈ ಕಡೆ ಅಲ್ಲ, ಈ ಕಡೆಗಿದೆ. ಕ್ರೇಜಿ. ಅಂತರಿಗಂಗೇನೋ ಆಲ್ಮೋಸ್ಟ್ ಹಿಂಗೆ ಇದೆ. ನೋಡ್ಕೋ. ಸಖತ್ತಾಗಿದೆ. ಡೈರೆಕ್ಷನ್ಸ್ ಹಾಕಿದ್ದಾರೆ ಈಸಿಯರ್ ಆಗಿ. ನಾವು ಸ್ಟಾರ್ಟಿಂಗಲ್ಲಿ ಅಲ್ಲಿ ಕೂತ್ಕೊಂಡಿದ್ವಿ. ಅಲ್ಲೇ ನಿಮ್ಗೆ ಕಾಣ್ಬೋದು, ನಂದಿ ವಿಗ್ರಹ ಕಾಣ್ತಾ ಇದೆ. ಸೊ ಅಲ್ಲಿಂದ ಈ ಕಡೆಗೆ ಹಿಂಗೆ ಬಂದು ಇಲ್ಲಿಂದ ಬಂದು ಈಗ ಇಲ್ಲಿ ಮೇಲ್ಗಡೆ ಪೀಕ್ ಹತ್ರ ರೀಚ್ ಆಗಿದ್ದೀವಿ. ಸೊ ಅಲ್ಲಿಗೆ ಹೋಗ್ಬೇಕು ಈಗ ಮುಂದೆ. ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ, ನೋಡ್ಬೋದು. ಆಂಜನೇಯನ ಒಂದು ಚಿಕ್ಕ ದೇವಸ್ಥಾನ ಇದೆ. ಸೊ ಈಗ ಪೀಕ್ ಮೇಲ್ಗಡೆ ಬಂದು ರೀಚ್ ಆಗಿದ್ದೀವಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಇದನ್ನು ಆಲ್ಮೋಸ್ಟ್ ಬಿಗಿನರ್ ಲೆವೆಲ್ ಟ್ರೆಕ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಬರ್ತಾ ನಿಮಗೆ ಸೀನಿಕ್ ವ್ಯೂ ಸಿಗುತ್ತೆ. ಮತ್ತು ಇಲ್ಲಿ ಕೇವ್ಸ್ ಎಲ್ಲ ಸಖತ್ತಾಗಿದೆ. ಕೇವ್ ಒಳಗಡೆಯಿಂದ ನೀವು ನಡ್ಕೊಬರ್ಬೇಕು. ಸಖತ್ತಾಗಿದೆ. ಆರಾಮಾಗಿ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿನ ಚಿಕ್ಕ ಮಕ್ಕಳನ್ನೂ ಒಂದು ಸ್ವಲ್ಪ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ. ಬಂದುಬಿಟ್ಟು ಆರಾಮಾಗಿ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮೇಲ್ಗಡೆಗೆ ಅಲ್ಲೊಂದು ದೇವಸ್ಥಾನ ಇದೆ. ಸೊ ವ್ಯೂಸು ಸಖತ್ತಾಗಿದೆ, ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ರೆಕಮೆಂಡೆಡ್ ಅಂತ ಹೇಳ್ಬೋದು. ನೀವೇನಾದರೂ ಟ್ರೆಕ್ ಲವರ್ಸ್ ಆಗಿದ್ರೆ ಒನ್ ಟೈಮ್ ಇದನ್ನು ಟ್ರೈ ಮಾಡಿ. ಸಖತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾತ್ರ. ಇಲ್ಲಿ ಮೇಲ್ಗಡೆ ಹತ್ಕೊಂಡು ಬಂದಮೇಲೆ ಕೂತ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಜಾಗ ಮಾಡಿದ್ದಾರೆ. ಮೇಲ್ಗಡೆಗೆ ನಮ್ಮ ಕರ್ನಾಟಕದ ಬಾವುಟ ಹಾಕಿದ್ದಾರೆ. ಸಖತ್ತಾಗಿ ಹಾರಾಡ್ತಾ ಇದೆ ಗಾಳಿಗೆ. ಆದರೂ ಒಂದು ಡೌಟ್ ಏನಂತ ಹೇಳಿದ್ರೆ, ಈ ಕೇವ್ಸಲ್ಲೆಲ್ಲ ಈ ಫಿಲ್ಲರ್ಸ್ ಹೆಂಗೆ ಎತ್ಕೊಬಂದರೆ ಮೇಲವ್ರಿಗೆ ಅಂತ ಗೊತ್ತಾಗ್ತಾಯಿಲ್ಲ. ಸಖತ್ತಾಗಿ ಮಾಡಿದ್ದಾರೆ. ಬನ್ನಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಕೆಳಗಡೆ ಹೋಗೋಣ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? You know. ಏನೇ ಹೇಳಿ, ವ್ಯೂ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಇಲ್ಲಿಂದ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಕ್ರೇಜಿ ಅಲ್ಲ?
ಈಗ ಇಲ್ಲಿಂದ ಇಳಿತಾ ಇದ್ದೀವಿ. ಮೋಸ್ಟ್ಲಿ ಒಂದು 45 ಮಿನಿಟ್ಸ್ ಬೇಕು ಅಂತ ಅನಿಸುತ್ತೆ ಇಳಿಯೋದಕ್ಕೆ. ಸೊ ನೋಡೋಣ, ಕೆಳಗಡೆ ಹೋಗಿ ಆಮೇಲೆ ಊಟ ಮಾಡಿಕೊಂಡು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಬೇಕು. ಒಂದು ಲಾಸ್ಟ್ ಟೈಮ್ ವ್ಯೂಸ್ ಎಲ್ಲ ನೋಡ್ಕೊಬಿಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.